ಅಲ್ಲಿ ಕೆಳಗಡೆ ಕೂತಿರ್ಬೇಕಾದ್ರೆ ಚೆನ್ನಾಗಿ ಕೇಳಿಸುತ್ತೆ, ಇಲ್ಲಿ ಹೇಳಿದ ಅರ್ಥ ನಮ್ಗೆ ಕೇಳಿಸ್ಲೇ ಇಲ್ಲ. ಇಷ್ಟೇ ಸರ್. ಒಂದು ಇರಪ್ಪ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಹಿಟ್ ಆಗ್ತಾ ಇದೆ, ವಿಚ್ ಇಸ್ ಅ ವೆರಿ ಗುಡ್ ಡೆವಲಪ್ಮೆಂಟ್. ಒಂದು ಇನ್ನೊಂದು ಪ್ರತಿ ಸಿನಿಮಾ ಕಂಟೆಂಟ್ ಇದರ ಸ್ಟೋರಿ ನೀವು ನೋಡಿದೀರಾ ಅಂತ ನಂಗೆ ಗೊತ್ತಾಯ್ತು, ತುಂಬಾ ಅಪ್ರಿಶಿಯೇಟ್ ಮಾಡಿದೀರಾ ಅಂತ ಗೊತ್ತಾಯ್ತು. ಪೆಪ್ಪೆ ಸಿನಿಮಾ ಬಗ್ಗೆ ಏನ್ ಹೇಳ್ತೀರಾ? ಒಂದು ಒಳ್ಳೆ ಕಂಟೆಂಟ್ ಜೊತೆಗೆ ಯಾವತ್ತೂ ನಿಂತ್ಕೋತೀರಾ, ಎಷ್ಟೇ ಬಿಸಿ ಸ್ಕೆಡ್ಯೂಲ್ ಇದ್ರು ಕೂಡ. ಹಾಗೆ ಕನ್ನಡ ಸಿನಿ ಪ್ರೇಕ್ಷಕರಿಗೆ ಪ್ರತಿ ಸಲ ಇಂಥ ಕಾರ್ಯಕ್ರಮಗಳಲ್ಲೇ ನೀವು ಸಿಗೋದು. ಅವರುಂಟು ನೀವು ಬಿಟ್ಬಿಡ್ತೀನಿ ಸರ್ ನಾನು. ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರರಿಗೆ ಸೇರಿದ ಎಲ್ಲರಿಗೂ ನಮಸ್ಕಾರಗಳು. ಒಂದು ಆಲದ ಮರ ಇದೆ. ಆಲದ ಮರ ಬೆಳಿಬೇಕಾದ್ರೆ ಯಾವ ಸೈಜ್ ಇರುತ್ತೆ? ಫಸ್ಟಿಗೆ ಯಾವ ಸೈಜ್ ಇರುತ್ತೆ? ಒಂದ್ ಸಣ್ಣ ಇಷ್ಟು ಸಸಿ. ಹೌದು. ಅದಾದ್ಮೇಲೆ ದೊಡ್ಡದಾಗುತ್ತೆ. ದೊಡ್ಡದಾಗ್ತಾ ಆಗ್ತಾ ಆಗ್ತಾ ಎಷ್ಟು ದೊಡ್ಡದಾಗ್ತದೆ ಆಲದ ಮರ? ಎಷ್ಟೋ ಜನರಿಗೆ, ಎಷ್ಟೋ ಪ್ರಾಣಿ ಪಕ್ಷಿಗಳಿಗೆ ನೆರಳಾಗೋಷ್ಟು. ಅಲ್ಲ, ಫಿಲಾಸಫಿ ಬೇಡ. ಎಷ್ಟು ದೊಡ್ಡದಾಗುತ್ತೆ? ಸುನೀಲ್ ಸರ್ ಕ್ವೆಶ್ಚನ್ ಕೇಳಿದಾಗ ಕರೆಕ್ಟ್ ಆಗಿ ಆಲದ ಮರ ಎಷ್ಟು ದೊಡ್ಡದಾಗುತ್ತೆ? ತುಂಬಾ ದೊಡ್ಡದಾಗುತ್ತೆ ಸರ್. ಓಕೆ, ಆಲದ ಮರ ದೊಡ್ಡದಾದ್ಮೇಲೆ ಸೀಸನ್ಸ್ ಚೇಂಜ್ ಆಗುತ್ತೆ. ಬೇಸಿಗೆ, ಸಮ್ಮರ್, ವಿಂಟರ್ ಎಲ್ಲ. ಈಗ ಸಮ್ಮರ್ ಬಂದಾಗ ಏನಾಗುತ್ತೆ? ಆಲದ ಮರಕ್ಕೆ ಚೆನ್ನಾಗಿ ಸಿಗರೋಡಿಯುತ್ತೆ, ಎಲ್ಲ ಉದುರೋಗುತ್ತೆ. ಓಕೆ, ಸರ್ ವಿಂಟರ್ ಅಲ್ಲಿ ಸಮ್ಮರ್ ಅಲ್ಲಿ ಎಲೆ ಹೋಗ್ತವೆ. ಆಮೇಲೆ ಮಳೆಗಾಲ ಅಂತ ಬರುತ್ತೆ, ಅವಾಗ ಸಿಗರೋಡಿ ಎಲೆ ಚಿಗುರುತ್ತೆ, ಹಣ್ಣು ಬಿಡುತ್ತೆ. ಅರ್ಥ ಆಯ್ತಾ? ಒಂದು ಸಸಿ ಅಂತ ಇದ್ದಿದ್ದು ಕನ್ನಡ ಚಿತ್ರರಂಗ ಬಹಳ ವರ್ಷಗಳಿಂದ. ಆಲದ ಮರ ಬೆಳೆದ್ಮೇಲೆ ನೀವು ಇವತ್ತಿಗೆ ಬಿದ್ದು ಹೋಯ್ತು, ಸೋತೋಯ್ತು, ಗೆಲ್ಲಿಸಿ ಮತ್ತೆ ಗಾಳಿ ಬಂದಿದೆ. ನಾವು ಅರ್ಥ ಮಾಡ್ಕೊಬೇಕಾಗಿರೋದು, ಎಲ್ಲ ಚಿತ್ರರಂಗನೂ ನಮ್ಮ ಲೈಫಿಗೂ ಡಿಫ್ರೆಂಟ್ ಅಲ್ಲ. ನಿಮಗೂ ಹೇಳ್ತಾ ಇದ್ದೀನಿ, ನಮ್ಮ ಸ್ನೇಹಿತರ AP ಅರ್ಜುನ್ ಸೋಲದೆ ಗೆಲ್ಲೋದಕ್ಕೆ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಎಷ್ಟು ಸಿನಿಮಾ ಸೋಲಿಲ್ಲ. ಓಕೆ, ಬಿಗಿನಿಂಗ್ ಇಂದ ಹಿಡಿದು ಇಲ್ಲಿವರೆಗೆ 70 ವರ್ಷ ಚಿಲ್ಲರೆ ಆಗಿದೆಯಾ? ಎಷ್ಟು ಸಿನಿಮಾ ಸೋಲಿದೆ? ಸಾಕಷ್ಟು ಸೋತಿದೆ. ಗೆಲುವಿಗಿಂತ ಜಾಸ್ತಿ ಕರೆಕ್ಟ್. ಎಷ್ಟು ಸಿನಿಮಾ ಗೆದ್ದಿದೆ, ಆದರೆ ಕನ್ನಡ ಚಿತ್ರರಂಗ ಎಷ್ಟು ದೃಢವಾಗಿ ನಿಂತಿದೆ. ನಾವು ಇಲ್ಲಿ ನಿಂತ್ಕೊಂಡ್ಬಿಟ್ಟು ಸೋಲ್ತಾ ಇದೆ, ಗೆಲ್ಸಿ ಅಂತ ಕರ್ನಾಟಕದ ನಿಂತ್ಕೊಂಡು ನಮ್ಮ ಕನ್ನಡ ಜನತೆ ಕೇಳೋದೇ ಮೊದಲನೇ ತಪ್ಪು. ನೀವು ನಿಮ್ಮ ಹಬ್ಬಲ್ಲಿ ನೀವು ಕೆಲಸ ಮಾಡಿ, ನಮ್ಮ ಜನನ ನಂಬಿ, ನಮ್ಮ ಭಾಷೆನ ನಂಬಿ. ನೋಡೋಕ್ಕಾಗದೆ ಇರೋ ನೋಡೋದು ಬೇಡ, ನೋಡೋರಿಗೋಸ್ಕರ ಮನೆಯಲ್ಲಿ ಚೆನ್ನಾಗಿ ಅಡುಗೆ ಮಾಡಲ್ವ? ಮನೆ ಚೆನ್ನಾಗಿ ಅಡುಗೆ ಮಾಡಲ್ವ? ಹಾಗಂತ ಹೋಟ್ಲಲ್ಲಿ ಊಟ ಮಾಡಿಲ್ವ? ನೀವು ಹೋಟ್ಲಲ್ಲಿ ಊಟ ಮಾಡಿದ ಮಾತ್ರ ವಾಪಸ್ ಮನೆಗೆ ಬಂದಿಲ್ವ? ಅವೆಲ್ಲ ಇರ್ತವೆ. ಗಾಳಿ ಅಂತ ಬರುತ್ತೆ. ಇವತ್ತಿಗೆ ಸಿನಿಮಾ ಸೋಲೋದಕ್ಕೆ ಏನೋ ಒಂದು ಕಾರಣ ಆಗೋಯ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಕೆಲವು ಟೈಮ್ ಒಳ್ಳೊಳ್ಳೆ ಸಿನಿಮಾಗಳು ಬಂದಿರಲ್ಲ. ಅದು ಒಂದೇ ಸ್ಟ್ರೆಚ್ ಆಗಿರ್ತವೆ. ಒಂದು ಗಾಳಿ ಬರೋಕ್ಕೆ ಸ್ಟಾರ್ಟ್ ಆದ ತಕ್ಷಣ ಗೊತ್ತಾಗುತ್ತೋ ಈ ಗಾಳಿ ಸ್ಟಾರ್ಟ್ ಆಯಿತು, ಮಳೆಗಾಲ ಸ್ಟಾರ್ಟ್ ಆಯಿತು ಅಂತ. ಕರೆಕ್ಟ್. ಈಗ ಈ ಟ್ರೈಲರ್ ನೋಡ್ತೀರ. ಟ್ರೈಲರ್ ನೋಡ್ಬೇಕಾದ್ರೆ ವಿನಯ್ ನಮ್ಮ ಹುಡುಗ, ರಾಘಣ್ಣ ನಮ್ಮ ಎಲ್ಲ ಸೈಡ್ ಇಡೋಣ. ನೋಡಿದ ತಕ್ಷಣ ನಮಗೆ ಕುತ್ಕೊಂಡು ನಮಗೆ ಒಂದು ಫೀಲ್ ಆಗಲಿಲ್ವ? ಈಗ ಎಂಥ ಟ್ರೈಲರ್ ಅಂತ ಅನ್ಸಲ್ಲ. ಆವಾಗ ಗೆಲುವಿನ ಲಕ್ಷಣ. ಅದನ್ನು ನೋಡಿದ್ಮೇಲೆ ನಾವು ಅನ್ಬೇಕಾಗಿದ್ದು ಇಷ್ಟೇ, ಮಾಡ್ಬೇಕಾದ್ರೆ ನಾವು ಕೆಲಸಗಳು ನಮ್ಮಿಂದಲೂ ತಪ್ಪಾಗಿದೆ. ನೀವೆಲ್ಲ ನಿಂತ್ಕೊಂಡು ಹೇಳ್ತಾ ಇದ್ದೀರ, ಸುದೀಪ್ ಸರ್ ಬಂದಿದ್ದಾರೆ, ಪ್ರೋತ್ಸಾಹ. ನಾನು ಎಷ್ಟು ಫೇಲ್ಯೂರ್ಸ್ ನಾನು ಕೊಟ್ಟಿಲ್ಲ ಲೈಫಲ್ಲಿ. ಬಟ್ ಅದು ದಟ್ ಇಸ್ ನಾಟ್ ಡಿಫೈನಿಂಗ್ ಯು. ಓಕೆ, AP ಮಾರ್ಟಿನಿಗೆ ಒಳ್ಳೇದಾಗಲಿ, ಆರಾಮಾಗಿರಲಿ. ಕನ್ನಡ ಇಂಡಸ್ಟ್ರಿ ಬಹಳ ದೊಡ್ಡದು ಮೇಡಮ್. ಕನ್ನಡ ಚಿತ್ರರಂಗ ದೊಡ್ಡದು, ಕರ್ನಾಟಕ ದೊಡ್ಡದು. ಇಲ್ಲಿ ಇವತ್ತಿಗೆ ಸೇರಿದ್ದೀರ, ಇದ್ರ ಹೆಸರೇನು? ಮಾಲ್ ಆಫ್ ಏಷ್ಯಾ. ಕರೆಕ್ಟ್. ಇಲ್ಲಿ ಬಂದಿರೋರೆಲ್ಲ ಏನು ಏಷ್ಯಾ, ಇಲ್ಲಿ ಬೇರೆ ದೇಶದಿಂದ ಬಂದಿದ್ದಾರೆ. ನಮ್ಮವ್ರ ಮಧ್ಯದಲ್ಲಿ ನಿಂತ್ಕೊಂಡ್ಬಿಟ್ಟು ನೀವು ಕನ್ನಡ ಬೆಳೆಸಿ ಅಂತ ಹೇಳಕ್ ಹೋಗ್ಬೇಡಿ.